2024-25ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾಸ್ಟರ್ ಮಾಡುವ ನಮಸ್ಕಾರಗಳು. ಇವತ್ತು ಬಹುತೇಕ ಶಾಲೆಗಳಿಗೆ ರಜೆ ಇರೋದಕ್ಕಿಲ್ಲ, ಆದರೂ ಕೂಡ ಶಾಲೆಗೆ ಬಂಕ್ ಹೊಡೆದು ಮನೆಗೆ ಬಂದು ಬಣ್ಣ ಆಡಿರ್ತೀರಿ. ಇವತ್ತು ನಾನು ನಿಮ್ಮ ಎದುರಿಗೆ ಚರ್ಚೆ ಮಾಡಲಿಕ್ಕೆ ತಂದಿರೋ ವಿಷಯಗಳು ಅಂದರೆ 4 ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮೆಲುಕು ಹಾಕಿದರೆ ಪರೀಕ್ಷೆ ಎಂಬ ಭಯಂಕರ ಶಾಸ್ತ್ರಕ್ಕೆ ಜೀರ್ಣವಾದ ಆಹಾರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿರೋ ವಿಷಯ ಸಾಮಾಜಿಕ ಸ್ತರ ವಿನ್ಯಾಸ. ಈ ಪಾಠದಲ್ಲಿ ಅನೇಕ ಪ್ರಶ್ನೆಗಳು ಬಂದಿವೆ. 2015ರಿಂದ 24ರವರೆಗೆ ಪ್ರಶ್ನೆಗಳು ಬಂದಿವೆ. ಇವೇ ಪ್ರಶ್ನೆಗಳು 25ಕ್ಕೆ ರಿಪೀಟ್ ಆಗಬಹುದು, ಯಾಕೆ ಆಗಬಾರ್ದು, ಅವುಗಳನ್ನು ನಾನು ನಿಮ್ಮೊಂದಿಗೆ ಈಗ ಚರ್ಚೆ ಮಾಡಲಿದ್ದೇನೆ. ತಾವುಗಳು ಆಲಿಸಿ ನೋಟ್ ಮಾಡ್ಕೊಳ್ಳಿ, ಬರೆದುಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಅಪೇಕ್ಷೆ ಮಾಡ್ತೇನೆ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಕೇಳಿದ್ದಾರೆ. ಯಾವಾಗ ಕೇಳಿದಾರಪ್ಪ ಅಂದರೆ ಜೂನ್ 16, ಮಾರ್ಚ್ 19, ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ 19, ಮಾರ್ಚ್ 2 19, ಏಪ್ರಿಲ್ 1 2024, ಜೂನ್ 24 ಪರೀಕ್ಷೆ 2ರಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದನ್ನು ನಾವು ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವರು. ಪ್ರಶ್ನೆ 2, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು. ಈ ಪ್ರಶ್ನೆ ಏಪ್ರಿಲ್ 15ರಲ್ಲಿ ಬಂದಿದೆ, ಏಪ್ರಿಲ್ 17ರಲ್ಲಿ ಬಂದಿದೆ, ಏಪ್ರಿಲ್ 23ರಲ್ಲಿ ಬಂದಿದೆ. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದ ಕವಿ ಆದಿಕವಿ ಪಂಪ. ಪೂರ್ವಗ್ರಹ ಎಂದರೇನು? ಈ ಪ್ರಶ್ನೆ ಏಪ್ರಿಲ್ 23ರಲ್ಲಿ ಬಂದಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಗೆ ಪೂರ್ವಗ್ರಹ ಎನ್ನುವರು. ಪೂರ್ವಗ್ರಹವು ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಭಾವನೆಗಳನ್ನು ಬೆಳೆಸುತ್ತದೆ. ಪೂರ್ವಗ್ರಹವು ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಜೂನ್ 23ರಲ್ಲಿ ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆಯನ್ನು ತೊಡೆದುಹಾಕಲು ಯಾರು ಹೋರಾಡಿದರು? ಅಸ್ಪೃಶ್ಯತೆಯನ್ನು ತೊಡೆದುಹಾಕಲು ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ತೀವ್ರ ಪ್ರಯತ್ನಪಟ್ಟರು. ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ಆಚರಣೆ ನಿಷೇಧಿಸಿದೆ? ಜೂನ್ 15, ಸೆಪ್ಟೆಂಬರ್ 21, ಜೂನ್ 24 ಪರೀಕ್ಷೆ 2ರಲ್ಲಿ ಕೇಳಿದ್ದಾರೆ. 17ನೇ ವಿಧಿ. ನಮ್ಮ ಸಂವಿಧಾನದಲ್ಲಿ 395 ವಿಧಿಗಳಿದ್ದಾವೆ. ಆ 395 ವಿಧಿಗಳಲ್ಲಿ 17ನೇ ವಿಧಿ ಇದನ್ನು ನಿಷೇಧ ಮಾಡಿದೆ. 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಧವಾಗಿದೆ. ಹೆಚ್ಚುತ್ತಿರುವ ಸಾಕ್ಷರತೆ ಮತ್ತು ಸಾಮಾಜಿಕ ಜಾಗೃತಿಯಿಂದಾಗಿ ಇತ್ತೀಚೆಗೆ ಅಸ್ಪೃಶ್ಯತಾ ಆಚರಣೆ ಕಡಿಮೆಯಾಗುತ್ತಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1955ರಲ್ಲಿ ಜಾರಿಗೊಳಿಸಿದೆ. ಸೆಪ್ಟೆಂಬರ್ 2021ರಲ್ಲಿ ಪ್ರಶ್ನೆ ಬಂದಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1976ರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ
ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಜಾರಿಗೆ ತಂದದ್ದು ಜುಲೈ 2021. ಈಗ 2-3 ಅಂಕ ಪ್ರಶ್ನೋತ್ತರಗಳು ಇದೇ ಸಾಮಾಜಿಕ ಸ್ತರ ವಿನ್ಯಾಸ ಪಾಠದಿಂದ ಯಾವ್ಯಾವ ಬಂದಿದ್ದಾವೆ ಅಂತ ನೋಡೋಣ. ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ತೆರನಾಗಿಲ್ಲ, ಒಂದೇ ಸಮನಾಗಿಲ್ಲ. ವಿವರಿಸಿ. ಸಾಮಾಜಿಕ ಸ್ತರ ವಿನ್ಯಾಸವು ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ ಹೇಗೆ? ಇದು ಏಪ್ರಿಲ್ 23 ಕೇಳಿದ್ದಾರೆ, ಜೂನ್ 23 ಕೇಳಿದ್ದಾರೆ. ಇದಕ್ಕೆ ಉತ್ತರ, ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿಯು ಅಸ್ತಿತ್ವದಲ್ಲಿದೆ. ಅಮೆರಿಕದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡುತ್ತಿದ್ದರು. ಅಮೆರಿಕದಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡುತ್ತಿದ್ದರು. ಕೆಲವು ದೇಶಗಳಲ್ಲಿ ಬಡವರು ಮತ್ತು ಶ್ರೀಮಂತರು ಎಂಬ ಭೇದ ಭಾವವು ಕಂಡುಬರುತ್ತದೆ. 14ನೇ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸದ ಪರಿಣಾಮಗಳನ್ನು ತಿಳಿಸಿ. ಇದು ಅಸಮಾನತೆಯನ್ನು ಉಂಟು ಮಾಡುತ್ತದೆ, ಭಿನ್ನತೆಯನ್ನುಂಟು ಮಾಡುತ್ತದೆ. ಇದು ಕೀಳು ಎಂದು ವರ್ಗೀಕರಿಸಲ್ಪಟ್ಟಿರುವ ಜನರನ್ನು ಅವಮಾನಿಸುತ್ತದೆ. ಉದಾಹರಣೆ, ಅಮೆರಿಕದಲ್ಲಿ ಕಪ್ಪು ಜನರು ಬಿಳಿ ಜನರ ಶಾಲೆಗೆ ಹೋಗುವಂತಿಲ್ಲ. ಭಾರತದಲ್ಲಿ ಅಸ್ಪೃಶ್ಯರು ಸಾರ್ವಜನಿಕ ಕೆರೆ ಬಾವಿ ಜನರು ಬಳಸುವಂತಿಲ್ಲ. ಇದು ಉದಾಹರಣೆ ಮಾತ್ರ, ಎಲ್ಲರೂ ಕೆರೆ ನೀರು ಬಾವಿಯನ್ನು ಬಳಸ್ತಾ ಇದ್ದಾರೆ. ಪೂರ್ವಗ್ರಹಕ್ಕೆ ಕಾರಣಗಳಾದವು. ಉತ್ತರ, ಜಾತಿಯ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿದ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ? ಉತ್ತರ, ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದ. ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಕಳಂಕ ಎಂದು ಹೇಳಿದ್ದಾರೆ. ಅಸ್ಪೃಶ್ಯತಾ ಪರಿಣಾಮದಿಂದ ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅವಕಾಶ ಪಡೆಯುವುದರಿಂದ ವಂಚಿತವಾದವು. ಈ ಸ್ಥಿತಿ ಶತಮಾನಗಳವರೆಗೂ ಮುಂದುವರಿಯಲ್ಪಟ್ಟಿದ್ದವು. ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾದವು. ಏಪ್ರಿಲ್ 15, ಜೂನ್ 15, ಏಪ್ರಿಲ್ 17, ಜೂನ್ 17. ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ 18, ಏಪ್ರಿಲ್ 18, ಜೂನ್ 18, ಏಪ್ರಿಲ್ 19, ಜೂನ್ 19. ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ 22, ಏಪ್ರಿಲ್ 22, ಜೂನ್ 22. ಮಾದರಿ ರಾಷ್ಟ್ರೀಯ ಮಾದರಿ ಪ್ರಶ್ನೆ ಪತ್ರಿಕೆ 23, ಆಗಸ್ಟ್ 24 ಪರೀಕ್ಷೆ 3ರಲ್ಲಿ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆ ಬಂದು ಹೋಗಿದೆ. ಉತ್ತರ, ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1950 ಜಾರಿಗೊಳಿಸಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಾಗಿದೆ. ಅಸ್ಪೃಶ್ಯತಾ ಆಚರಣೆ ಶಿಕ್ಷಾ ಅಪರಾಧವಾಗಿದೆ. ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಲಾಗಿದೆ. ದೇಶದ ಎಲ್ಲ ನಾಗರಿಕರಿಗೂ ಸಮಾನ ಹಕ್ಕನ್ನು ನೀಡಲಾಗಿದೆ. ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ ಕಲ್ಪಿಸಲಾಗಿದೆ. 1989ರ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ನೀಡಲು ಪ್ರಯತ್ನ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಸಮಸ್ಯೆ ಕಡಿಮೆಯಾಗುತ್ತಿದೆ. ಸ್ಪಷ್ಟೀಕರಿಸಿ. ಸೆಪ್ಟೆಂಬರ್ 20, ಏಪ್ರಿಲ್ 16, ಏಪ್ರಿಲ್ 17, ಏಪ್ರಿಲ್ 19, ಏಪ್ರಿಲ್ 22ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಸಂವಿಧಾನದ 19ನೇ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆ ನಿಷೇಧಿಸಿದೆ. ಅಸ್ಪೃಶ್ಯತಾ ಆಚರಣೆ ಅಪರಾಧ ಕಾಯ್ದೆಯನ್ನು ಜಾರಿಗೊಳಿಸಿದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976ರಲ್ಲಿ ಬಂದಿದೆ. ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆಯ ಹಕ್ಕುಗಳನ್ನು ನೀಡಿದೆ. ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ನೀಡಿದೆ. ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಗಳನ್ನು 1989ರಲ್ಲಿ ನೀಡಿದೆ. ಶಿಕ್ಷಣದಲ್ಲಿ ಸಮಾನತೆ ಅವಕಾಶ ಮಾಡಿಕೊಡುವ ನಮ್ಮ ಸಂವಿಧಾನ ವಿಧಿಗಳನ್ನು ವಿವರಿಸಿ. ಮಾದರಿ
ಪ್ರಶ್ನೆ ಪತ್ರಿಕೆ 2020 ಕೇಳಿದ್ದಾರೆ. 21ನೇ ಎ ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂದು ಹೇಳಿದೆ. 45ನೇ ವಿಧಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ. 30ನೇ ವಿಧಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶ. 30ನೇ ವಿಧಿ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 46ನೇ ವಿಧಿ ಪ್ರಕಾರ SC/STಗಳಿಗೆ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲ, ಅಂದರೆ ಅವ್ರ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ. 29ನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳ ರಕ್ಷಣೆ. 39ನೇ ವಿಧಿ ಸಾಮಾಜಿಕ ನ್ಯಾಯ ನೀಡುವುದಾಗಿದೆ. ಧನ್ಯವಾದಗಳು. ಚೆನ್ನಾಗಿ ಓದಿ ಮನನ ಮಾಡಿಕೊಳ್ಳಿ. ಬರೋ ಪರೀಕ್ಷೆಯನ್ನು ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತೇನೆ. ಧನ್ಯವಾದಗಳು.